ಹಾಯ್ ಎಲ್ರಿಗೂ ನಮಸ್ಕಾರ. ಎಷ್ಟೋ ವರ್ಷದಿಂದ ಒಂದು ಚಿಕ್ಕ ಕನಸಿತ್ತು. ಆ ಒಂದು ಕನಸು ನೆನಸಾಯಿತು. ನಿಮ್ಮೆಲ್ಲ ಪ್ರೀತಿ, ನಿಮ್ಮ ಎಲ್ಲ ಆಶೀರ್ವಾದದಿಂದ ಆ ಒಂದು ಕನಸು ನೆನಸಾಯಿತು. ಏನಪ್ಪ ಕನಸು ಅಂದರೆ, ಈಗಾಗಲೇ ನಿಮಗೆ ಈ ಒಂದು ವಿಡಿಯೋ ತಮ್ಮನೇಲಿ ನಡೆಯೋ ಗೊತ್ತಾಗಿರುತ್ತೆ. ಏನಪ್ಪ, ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ, ನಾವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಮಗೆ ಆದಂಥ ಒಂದು ಇಂಟರ್ನೆಟ್ ಅನ್ನೋದು ಬೇಕು. ಅಂದರೆ ನೆಟ್ವರ್ಕ್ ಬೇಕು. ತುಂಬ ಇಂಪಾರ್ಟೆಂಟ್ ಅಂದರೆ ಡೇಟಾ, ಮೊಬೈಲ್ ಡೇಟಾ ಯಾವ ರೀತಿ ಇಂಟರ್ನೆಟ್ ಬೇಕು ಆ ರೀತಿ ನಮಗೆ ಸ್ಪೀಡ್ ಅನ್ನೋದು ಇಂಟರ್ನೆಟ್ ಬೇಕು. ಯಾಕಂದರೆ ಮ್ಯಾಕ್ಸಿಮಮ್ ನಮ್ಮ ಒಂದೊಂದು ವೀಡಿಯೋ ಮ್ಯಾಕ್ಸಿಮಮ್ 10-15 ನಿಮಿಷವರೆಗೆ ಆಗಿರ್ಬೋದು ಇದ್ದರೆ ವೀಡಿಯೋ ಮ್ಯಾಕ್ಸಿಮಮ್ 6, 7, 8, 9 GB 10 GB ಇಂಟರ್ನೆಟ್ ಬೇಕಾಗಿರುತ್ತೆ. ಅದಕ್ಕೆ ನಾವು ಅಪ್ಲೋಡಿಂಗ್ ಮಾಡ್ಬೇಕಾದ್ರೆ ನಮಗೆ ಇಂಟರ್ನೆಟ್ ಅನ್ನೋದು ಸ್ಪೀಡ್ ಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾವು ನೀವು ಎಲ್ಲರೂ ಕೂಡ ಏನು ಮಾಡ್ತೀವಿ, ಈ ಜಿಯೋ ಏರ್ ಫೈಬರ್ ಆಗಿರ್ಬೋದು, ಏರ್ಟೆಲ್ ಏರ್ ಫೈಬರ್ ಆಗಿರ್ಬೋದು, BSNL ಏರ್ ಫೈಬರ್ ಆಗಿರ್ಬೋದು, ಇದನ್ನೆಲ್ಲ ನಾವು ಇನ್ಸ್ಟಾಲೇಷನ್ ಮಾಡ್ಕೋತೀವಿ. ಯಾಕಂದರೆ ಹೋಮ್ ಫೈಬರ್ ಅಂತ ಇನ್ಸ್ಟಾಲೇಷನ್ ಮಾಡ್ಕೋತೀವಿ. ಯಾಕಂದರೆ ನಮಗೆಲ್ಲ ಇಂಟರ್ನೆಟ್ ಸ್ಪೀಡ್ ಬರಲಿ, ನಮಗೂ ಕೂಡ ನಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗಲಿ ಅಂತ ತುಂಬ ಒಂದು ಆಕ್ರೋಧದಿಂದ ತುಂಬ ಆಸೆಪಟ್ಟು ಎಲ್ಲರೂ ಕೂಡ ನೀವು ಎಲ್ಲರೂ ಕೂಡ ಒಂದು ಚಿಕ್ಕ ಕನಸು, ಆ ಕನಸನ್ನು ನೆನೆಸು ಮಾಡ್ಕೋತೀವಿ. ಆದರೆ ಇವಾಗ ಆ ಒಂದು ಕನಸು ನನಗೆ ತುಂಬ ಬೇಜಾರಾಗ್ತಾಯಿದೆ. ಯಾಕಪ್ಪ ಅನ್ಬೇಕಾರೆ, ಇವತ್ತು ನನ್ನೊಂದು ಜಿಯೋ ಏರ್ ಫೈಬರು ಆ್ಯಕ್ಟಿವೇಶನ್ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಜಿಯೋ ಏರ್ ಫೈಬರ್ ಬೇಡಪ್ಪ, ಅದ್ರ ಸಹವಾಸ ಸಾಕು ಅನಿಸ್ತದೆ. ಯಾಕಪ್ಪ ಅಂದರೆ ನಾನು ನಿಮಗೆ ಆ್ಯಕ್ಚುಲಿ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ, ಏನಾಯಿತು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡ್ಕೊಂಡು ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಿ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ನೀವೆಲ್ಲರೂ ಅನ್ಬೋದು, ಬ್ರದರ್ ನಿಮ್ಮ ಒಂದು ಮಿಡಲ್ ಕ್ಲಾಸ್ ಒಂದು ಚಿಕ್ಕ ಹಳ್ಳಿಯಲ್ಲಿ ನೀವು ಏರ್ ಫೈಬರ್ ಇನ್ಸ್ಟಾಲೇಷನ್ ಮಾಡಿದ್ರೆ ಸರಿಯಾಗಿ ನೆಟ್ವರ್ಕ್ ಬರ್ತಾಯಿದ್ದಿಲ್ಲ, ಯಾಕೆ, ಏನು ಪ್ರಾಬ್ಲಮ್ ಇದೆ, ಯಾವ ಒಂದು ಕಾರಣಕ್ಕೋಸ್ಕರ ಇನ್ಸ್ಟಾಲೇಷನ್ ಕ್ಯಾನ್ಸಲ್ ಮಾಡ್ತಾಯಿದ್ರ, ಏನಾಗಿದೆ? ಅದು ನನ್ನದು ಒಂದು ಚಿಕ್ಕ ಕನಸು, ಅದೊಂದು ನನ್ನದು ಡ್ರೀಮ್. ಅದನ್ನ ಮಾಡಿಸ್ಬೇಕಂತ ತುಂಬ ಕಷ್ಟಪಟ್ಟು ಸತತವಾಗಿ 1 ವರ್ಷ ಯೂಸ್ ಮಾಡಿದ್ದೀನಿ. ಆದ ಇವಾಗ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ, ಎಲ್ಲ ತಿಳಿಸ್ತೀನಿ ಕ್ಲಿಯರಾಗಿ. ಬನ್ನಿ, ಈಗ ನಾನು ನಿಂದೆ ಬನ್ನಿ, ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಯಾವಾಗ ತುಂಬ ಸಿಂಪಲ್ಲು. ಈಗ ನೀವು ನಮ್ಮೊಂದು ಮನೆ ಒಳಗಡೆ ಬನ್ನಿ, ತೋರಿಸ್ತೀನಿ. ನೀವೆಲ್ಲ ಬರ್ಬೋದು, ತೋರಿಸ್ತೀನಿ ಬನ್ನಿ. ಯಾಕೆ ಕ್ಯಾನ್ಸಲ್ ಮಾಡಿದ್ದೀನಿ, ಏನು ಎಲ್ಲ ಸೆಟಪ್ ರೂಮ್ ಒಳಗಡೆ ಹೋಗಿ ನನಗೆ ಕ್ಲಿಯರಾಗಿ ತೋರಿಸ್ತೀನಿ ಬನ್ನಿ. ಜಸ್ಟ್ ಇನ್ನೂ ಇಲ್ಲ, ಎಷ್ಟೋ ಕಷ್ಟಪಟ್ಟು ಅದನ್ನ ಹಾಕ್ಸಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಾರೆ ಜಿಯೋ ಏರ್ ಫೈಬರ್ ನೀವು ಬಂದು ನೋಡಿದ್ರೆ ಆ್ಯಕ್ಚುಲಿ ಬಾಕ್ಸ್ ಕೂಡ ಪ್ರತಿಯೊಂದು ಕೂಡ ಇಲ್ಲಿ ಇಟ್ಟಿದ್ದೀನಿ. ಧೂಳು ಹಿಡಿದಿದೆ ನೋಡ್ಬೋದು, ಹೊಲಸೆಲ್ಲ ಧೂಳು ಹಿಡಿದಿದೆ. 1 ವರ್ಷ ಯೂಸ್ ಮಾಡಿದ್ದೀನಿ. ಈ 1 ವರ್ಷ ಯೂಸ್ ಮಾಡಿದ್ದೀನಿ. ಇದು ಇವಾಗ ನನಗೆ ತುಂಬ ಬೇಜಾರಾಗ್ತಿದೆ. ಇದೊಂದು ನನ್ನ ಕನಸು, ಇಂಟರ್ನೆಟ್ ಅನ್ನೋದೊಂದು ನನಗೆ ಕನಸು. ಯಾಕಂದರೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾರೆ ಮಳೆಯಲ್ಲಿ, ನಮ್ಮ ಊರ ಹೊರಗಡೆ ಒಂದು ಸ್ಕೂಲ್ ಇದೆ ಆ್ಯಕ್ಚುಲಿ, ಅಲ್ಲಿ ಗ್ರೌಂಡಲ್ಲಿ ಬಿಸಿಲು, ಮಳೆ, ಚಳಿ ಅನ್ನೋದು ಏನು ಅನ್ನೋದು ಅಲ್ಲಿ ನಿಂತು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ಕಷ್ಟ ಆಗ್ತಾಯಿದೆ. ರಾತ್ರಿ ಹೊತ್ತು ನಿದ್ದೆ ಮಾಡಲ್ದೆ ಮಾಡಿದ್ದೀನಿ. ಆದ್ರೆ ಇವಾಗ ಅದೆಲ್ಲ ಬೇಡಪ್ಪ ಅಂತ ನಾನು ಇದನ್ನ ಹಾಕ್ಸಿದ್ದೀನಿ. 1 ವರ್ಷದಿಂದ ಇದು ಹಾಕ್ಸಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಅಂದರೆ ಯಾಕಂತ ನೀವು ಅನ್ಬೋದು, ತುಂಬ ಜನ ಅನ್ಬೋದು, ದುಡ್ಡಿಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ, ಅಮೌಂಟ್ ಇಲ್ಲ ಅಂತ. ಅದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಾನು ಕ್ಯಾನ್ಸಲ್ ಮಾಡೋದು ರೀಸನ್ ಏನಪ್ಪ, ನಿಮ್ಮ ಎಲ್ಲರೂ ನಂಬಲ್ಲ, ತೋರಿಸ್ಬಿಡ್ತೀನಿ, ಲೈವಲ್ಲೇ ತೋರಿಸ್ಬಿಡ್ತೀನಿ ಯಾಕೆ ಕ್ಯಾನ್ಸಲ್ ಮಾಡ್ತಾಯಿದ್ರೆ. ನಾನು ರಿಚಾರ್ಜ್ ಮಾಡೋ ಪ್ಲ್ಯಾನ್ ಬಿಟ್ಟು ಮ್ಯಾಕ್ಸಿಮಮ್ 700, 800, 900 ಆಗುತ್ತೆ. ಎಲ್ಲ GST ವಿತ್ ಎಲ್ಲ ಹಿಡಿದು 800 900 ರೂಪಾಯಿ ಅಮೌಂಟ್ ಆಗುತ್ತೆ. ನಾನು ಎಷ್ಟು Mbps ಹಾಕಿದ್ದೇನೆ ಅಂದರೆ, ಒಂದು ತಿಂಗಳಿಗೆ ನನಗೆ 1000 GB ಇರುತ್ತೆ. ಅಂದರೆ 1000 GB ಅಂದರೆ 1000 GB ಇರುತ್ತೆ. ಎಷ್ಟು Mbps ಅಂದರೆ ಪರ್ ಸೆಕೆಂಡು 30 Mbps ಅಂದರೆ 30 Mbps ಅಂತ ನಿಮಗಿದೆ. ಆ್ಯಕ್ಚುಲಿ ಈಗ ನಾನು ನಿಮಗೆ ಲೈವಲ್ಲೇ ತೋರಿಸ್ಬಿಡ್ತೀನಿ ಯಾಕೆ, ಏನು, ಯಾವೊಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಜಸ್ಟ್ ಏನಲ್ಲ, ಈಗ ನಾನು ಇಂಟರ್ನೆಟ್ ವೈಫೈ ಕನೆಕ್ಷನ್ ತೊಗೊಂಡಿದ್ದೀನಿ. ಅದೇ ವೈಫೈ ಕನೆಕ್ಷನ್ ತೊಗೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ವೈಫೈ ನೀವು ನೋಡ್ಕೊಳ್ಬೋದು, ಮೇಲರ್ ಕಾಣ್ತೆ ನೋಡಿ, ವೈಫೈಲಿ ಫೈಬರು ಇನ್ಸ್ಟಾಲೇಷನ್ ಮಾಡಿದ್ದೀನಿ. 1 ವರ್ಷ ಆಯಿತು ಯೂಸ್ ಮಾಡ್ತೀನಿ. ಯಾವುದೇ ರೀತಿ ಪ್ರಾಬ್ಲಮ್ ಅಂದರೆ ನನಗೇನು ಅದ್ರ ಸರ್ವಿಸ್ ಆ ರೀತಿ ಏನಿಲ್ಲ. ಒಂದು ಪ್ರಾಬ್ಲಮ್, ಆ ಒಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಒಂದೇ ಒಂದು ರೀಸನ್ ಏನಂದರೆ, ಜಸ್ಟ್ ಈಗ ನಾನು ಗೂಗಲಲ್ಲಿ ಏನು ಮಾಡ್ತೀನಿ, ಡೇಟಾ ಸ್ಪೀಡ್ ಟೆಸ್ಟ್ ಅಂತೆಲ್ಲ ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೀವು ನೋಡಿ ಎಷ್ಟು ಡೌನ್ಲೋಡಿಂಗ್ ಎಷ್ಟು Mbps ಇದೆ, 30 Mbps ಹಾಕಿದ್ದೀನಿ. ಈಗ ಎಷ್ಟು ಬರ್ತಾಯಿದೆ ನೀವೇ ನೋಡ್ಕೊಳ್ಬೋದು, ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ. ಡೌನ್ಲೋಡಿಂಗ್ ನೋಡ್ಕೊಳ್ಬೋದು, ಈಗ ತಿರ್ತಾಯಿದೆ ನೋಡಿ 18 ಈ ರೀತಿ ಬರ್ತಾಯಿದೆ ನೋಡ್ಕೊಳ್ಳಿ. ಜಸ್ಟ್ ತೋರಿಸ್ತೀನಿ. ಓಕೆ, ಡೌನ್ಲೋಡಿಂಗ್ ಎಷ್ಟು ಬಂತು, 18.3 ಬಂತು. ಇನ್ನು ಅಪ್ಲೋಡಿಂಗ್ ನೋಡಿ, ನಿಮ್ಮ ಮುಂದೆ ನೋಡಿ ನೋಡ್ಕೊಳ್ಬೋದು. ಈಗ ಎಷ್ಟು ಬಂತು, 23.5 ಬಂತು. ಡೌನ್ಲೋಡಿಂಗ್ ಎಷ್ಟು 18 ಬಂತು, ಇದು ಅಪ್ಲೋಡಿಂಗ್ 23 ಬಂತು. ಇದು ಯಾವ ರೀತಿ ಅಂದರೆ, ನೆಟ್ವರ್ಕ್ ಅನ್ನೋದು ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಆ್ಯಕ್ಚುಲಿ
ಅಪ್ಲೋಡಿಂಗ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ 2ರಿಂದ ಮೊದಲಿಗೆ ಫೈಬರ್ ಇನ್ಸ್ಟಾಲೇಷನ್ ಮಾಡಿದಾಗ ಒಂದು 6 ಮಂತ್ವರೆಗೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಆದ್ರೆ ಬಟ್ ಇವಾಗ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇವಾಗ ನಿಮಗೆ ಎಷ್ಟು ಬರ್ತದೋ ಡೌನ್ಲೋಡಿಂಗ್ ಅಪ್ಲೋಡಿಂಗ್, ಒಮ್ಮೊಮ್ಮೆ ಅದು ಬರೋಲ್ಲ. ಇದ್ದಾಗ ಜಸ್ಟ್ 1 ಪಾಯಿಂಟು 2 ಪಾಯಿಂಟು 3 ಪಾಯಿಂಟು ಈ ರೀತಿ ಬರ್ತಾಯಿದೆ. 3% ಅದು 3-4%. ಇದರಿಂದ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸರಿಯಾಗಿ ಟೈಮ್ ಟು ಟೈಮ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ನೀವು ನೋಡ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಈ ಜಿಯೋ ಏರ್ ಫೈಬರ್ ಅನ್ನೋದು ನನ್ನ ಒಂದು ಕನಸು. ಜಿಯೋ ಅನ್ನೋದಲ್ಲ, ಯಾವುದೋ ಒಂದು ಏರ್ ಫೈಬರ್ದು ನನ್ನ ಕನಸು. ಅದಕ್ಕೋಸ್ಕರ ಅದನ್ನು ನಾನು ಆ್ಯಕ್ಟಿವೇಷನ್ ಕ್ಯಾನ್ಸಲ್ ಮಾಡ್ತಾಯಿದ್ದೆ. ಬೇಡ ಅದ್ರ ಸವಾಸ ಅಂತ ಇದ್ದೀನಿ ನಾನು. ನಿಮಗೆಲ್ಲರಿಗೆ ಹೇಳ್ಬೇಕಾದ್ರೆ ನಾನು ಅನ್ಬೋದು, ನೀವು ಬೇಡ ಅಂತ ಇದ್ದಾರೆ ಬ್ರದರ್ ಯಾಕೆ ಏನು ಅಂತ ನೀವು ಅನ್ಬೋದು. ಈ ರೀತಿ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದರು ಮೇನ್ ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿದ್ದು ಏನು, ಮೊಬೈಲ್, ನಮ್ಮ ಒಂದು ಇಂಟರ್ನೆಟ್ ಸ್ಪೀಡು, ಇಂಟರ್ನೆಟ್ ಅನ್ನೋದು ಬೇಕು. ಆದರೆ ಬಟ್ ನನಗೆ ಇಂಟರ್ನೆಟ್ ಏನಾಗ್ತಿದೆ, ಪ್ರಾಬ್ಲಮ್ ಆಗ್ತಾಯಿದೆ. ಅಪ್ಲೋಡ್ ಮಾಡೋಕ್ಕಾಗ್ತಲ್ಲ ಸರಿಯಾಗಿ, ಇಂಟರ್ನೆಟ್ ಸ್ಪೀಡ್ ಇಲ್ಲ. ಏನಾದರೂ ಲೈವಲ್ಲಿ ಮಾತಾಡ್ಬೇಕಾದ್ರೆ ವರ್ಕ್ ಆಗ್ತಾಯಿಲ್ಲ ಸರಿಯಾಗಿ, ನೆಟ್ವರ್ಕ್ ಬರ್ತಾಯಿಲ್ಲ. ಅವ್ರು ನೀವು ಅನ್ಬೋದು ಬ್ರದರ್ ಜಿಯೋ ಏರ್ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿದ್ದೀನಿ, ರಗಡ್ ಸಲ ಮಾಡಿದ್ದೀನಿ, ಎಷ್ಟೋ ಸಲ ಮಾಡಿದ್ದೀನಿ. ಅವ್ರು ಏನು ಮಾಡ್ತಾರೆ, ರಿಪೋರ್ಟ್ ಮಾಡಿದ್ರು ಕೂಡ ಅದೇ ಪ್ರಾಬ್ಲಮ್. ಯಾರು ಮುಂದೆ ಹೇಳೋದು? ಅದಕ್ಕೋಸ್ಕರ ಬೇಡಪ್ಪ ನನ್ನ ಸವಾಸ. ಅದಕ್ಕಿಂತ ಬೆಟರ್ ನನಗೆ ಮೊಬೈಲೇ ಬೆಸ್ಟ್ ಅನಿಸಿತ್ತು. ಏನು ಹೇಳಿದ್ರೆ ಆರಾಮ ಅಪ್ಲೋಡ್ ಆಗಿಬಿಡುತ್ತೆ. ಅದು ಬಟ್ ಇದು ಇದ್ದರೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದ್ದಲ್ಲ, ತುಂಬ ಬೇಜಾರಾಗ್ತಿದೆ ನನಗೆ. ನನ್ನ ಕನಸದು. ಅದ್ರ ಬಟ್ ಇವತ್ತು ಆ ಕನಸೇ ನುಚ್ಚು ನೂರಾಯಿತು. ಏನೂ ಇಲ್ಲ, ಈಗ ಅದನ್ನು ಕ್ಯಾನ್ಸಲ್ ಮಾಡಿಸ್ತೀನಿ. ಕಾಲ್ ಮಾಡ್ತೀನಿ ಅವ್ರು ಜಿಯೋ ಏರ್ ಫೈಬರ್ ಏರ್ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕ್ಯಾನ್ಸಲ್ ಮಾಡಿಸ್ತೀನಿ. ಕ್ಯಾನ್ಸಲ್ ಮಾಡಿಸಿ ಮತ್ತೆ ಈ ಏರ್ಟೆಲ್ ಆಗಿರ್ಬೋದು, ವಿ ಐ ಆಗಿರ್ಬೋದು, BSNL ಆಗಿರ್ಬೋದು, ಯಾವುದೊಂದು ಫೈಬರ್ ಮತ್ತೆ ಸ್ಪೀಡ್ ಇದೆ, ಸ್ವಲ್ಪ ಇಂಟರ್ನೆಟ್ ಇದೆ. ಏನೋ ಏರ್ಟೆಲ್ ಏನೋ ಅಂತ ಇದ್ದಾರೆ 40 per Mbps ಇದೆ ಅಂತ. ನೋಡೋಣ, ಅದನ್ನೇ ಚೆಕ್ ಮಾಡೋಣ. ಇದ್ದರೆ ಬೆಸ್ಟ್ ವರ್ಕ್ ಮಾಡ್ತೀನಿ, ತೊಗೊಳ್ತೀನಿ, ಅದನ್ನೂ ಹಾಕ್ಸ್ತೀನಿ. ನಿಮ್ಮ ಪ್ರೀತಿ ಸದಾಕಾಲ ಇರಲಿ ನನ್ನ ಮೇಲೆ ಅಷ್ಟೇ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ಬೇಜಾರಾಗ್ತಿದೆ. ಇದು ಕನಸು ಎಲ್ಲರಿಗೆ ಹೇಳ್ತಿದ್ದೀನಿ. ಯಾರೆಲ್ಲ ಜಿಯೋ ಏರ್ ಫೈಬರ್ ತೊಗೋಬೇಕಂತ ಇದ್ರೆ ಪ್ರತಿಯೊಬ್ಬರಿಗೂ ದಯವಿಟ್ಟು ಎಲ್ಲರಿಗೆ ಕೈ ಮುಗ್ಕೊಳ್ತಿದ್ದೀನಿ, ಎಲ್ಲರಿಗೆ ಹೇಳ್ತಾಯಿದ್ದೀನಿ. ಏನಪ್ಪ ಅನ್ಬೇಕಾ, ನಿಮ್ಮ ಹಳ್ಳಿ ಅಂದರೆ ನಮ್ಮ ಹಳ್ಳಿ ಕಡೆ ಆಗಿರ್ಬೋದು, ನೀವು ಏನಾದರೂ ಹಳ್ಳಿಯಲ್ಲಿದ್ದರೆ ತೊಗೋಕ್ಕೆ ಹೋಗಲೇಬೇಡಿ. ಸಿಟಿಯಲ್ಲಿದ್ದರೆ ತೊಗೊಳ್ಳಿ ನಡೀತೆ. ಹಳ್ಳಿ ಕಡೆ ಅಂದರೆ ಸ್ವಲ್ಪ ಬರುತ್ತೆ ಒಂದು ತಕ್ಕ ಮಟ್ಟಿಗೆ. ನಂತರ ಹೋಗ್ತಾ ಎಲ್ಲ ಅದರದ್ದೆಲ್ಲ ಸ್ಪೀಡ್ ಆಗಿರ್ಬೋದು, ಅಪ್ಲೋಡಿಂಗ್ ಆಗಿರ್ಬೋದು, ಡೌನ್ಲೋಡಿಂಗ್ ಎಲ್ಲ ಕಡಿಮೆ ಆಗುತ್ತೆ ಪ್ರೊಸೆಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತೆ ನೀವು ಶೆಟಪ್ ಮಾಡ್ಕೊಂಡು ಮತ್ತೆ ಈಗ ಎಲ್ಲ ನೋಡಿ, ನಾನು ಶೆಟಪ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ 6,000 ಅಮೌಂಟ್ ಆಗಿದೆ ಎಲ್ಲ ಕೂಡಿ. ಅದರಲ್ಲಿ ಎಷ್ಟು 6 ಮಂತ್ ನನಗೆ ರಿಚಾರ್ಜ್ ಬಂದಿದೆ. ಅದೆಷ್ಟು 3,000 ರೂಪಾಯಿ ಅಮೌಂಟ್ ಆದರೆ 6 ಮಂತ್ ರಿಚಾರ್ಜ್ ಬರುತ್ತೆ, ಪ್ಲ್ಯಾನ್ ಬರುತ್ತೆ. ಆದರೆ ಬಟ್ಟು ಈಗ ಆ 3,000 ರೂಪಾಯಿ ಅಮೌಂಟು ವೇಸ್ಟು, ಎಲ್ಲ ವೇಸ್ಟು. ಈಗ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, ಆ ಜಿಯೋ ಏರ್ ಫೈಬರು ಮತ್ತು ಆ ಬಾಕ್ಸ್, ನೀವು ಬಾಕ್ಸ್ ನೋಡಿದ್ರೆ ಆ ಬಾಕ್ಸ್ ಆಗಿರ್ಬೋದು, ಎಲ್ಲ ಸೆಟಪ್ ಬಾಕ್ಸ್ ಆಗಿರ್ಬೋದು, ಎಲ್ಲ ಬಂದವರು ವಾಪಸ್ ರಿಕವರಿ ಮಾಡ್ಕೊಳ್ತಾರೆ, ಎಲ್ಲ ಹೋಯ್ತಾರೆ ಅಂದ್ರೆ ತೊಗೊಂಡು ಹೋಗ್ತಾರೆ. ಯಾವುದೇ ರೀತಿ ಏನೂ ಬಿಡೋಲ್ಲ, ರಿಮೋಟ್ಸೋದಕ್ಕೆ ಬಿಡೋಲ್ಲ. ಅಮೌಂಟ್ ಹಾಕಿದ್ದೀನಿ ಆದರೂ ಕೂಡ ಬಿಡೋಲ್ಲ. ಏನು ನೋಡಿ, ಕೇರ್ಲೆಸ್ ಇರಲಿ ಅಂತ ಏನೋ ಹೇಳೋದು ತುಂಬ ಸಿಂಪಲ್. ನನಗೆ ತುಂಬ ಬೇಜಾರಾಯಿತು. ಈ ಜಿಯೋ ಏರ್ ಫೈಬರ್ ಸವಾಸನೆ ಸಾಕನ್ನಿಸ್ತು. ತುಂಬ ಪ್ರಾಬ್ಲಮ್ ಐತೆ. ಆ ಪ್ರಾಬ್ಲಮ್ ಹೇಳ್ಬಾರ್ದು ಅಂತ ಇದೆ, ಅದ್ರ ಒಟ್ಟು ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಕೂಡ ಪ್ರಾಬ್ಲಮ್ ಫೇಸ್ ಮಾಡಬೇಡಿ, ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರಲಿ ಅಂತ ಇವತ್ತನ್ನು ಮುಗಿಸ್ಕೊಂಡು ಮುಂಚೆ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಎಲ್ಲರಿಗೆ ಹೇಳ್ತಾಯಿದ್ದೀನಿ. ನಿಮಗೆ ಯಾವೊಂದು ಫೈಬರ್ ಇಷ್ಟ, ಜಾಸ್ತಿ ಸ್ಪೀಡ್ ಇದೆ, ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ, ಅದನ್ನೇ ಪರ್ಚೇಸ್ ಮಾಡಿ, ಅದನ್ನೇ ಹಾಕೋಣ. ನಿಮ್ಮೆಲ್ಲರ ಪ್ರೀತಿಯಿಂದ ಸಪೋರ್ಟ್ನಿಂದ ನೋಡ್ತೀನಿ, ಯಾವ್ದು ಜಾಸ್ತಿ ಕಮೆಂಟ್ ಬರುತ್ತೆ ಅದನ್ನೇ ನೋಡೋಣ, ಟ್ರೈ ಮಾಡೋಣ ಅಂತ ಇವತ್ತನ್ನು ಮುಗಿಸ್ಕೊಂಡು ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಕೂಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಎಲ್ಲರಿಗೆ ಜೈ ಹಿಂದ್ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ.